ಲಾಸ್ಟ್ ಕ್ಲಾಸ್ನಲ್ಲಿ ನವಶಿಲಾಯುಗ ಕಂಪ್ಲೀಟ್ ಆಗಿದಿತ್ರಿ. ನವಶಿಲಾಯುಗ ಕೊನೆಯ ಘಟ್ಟದಲ್ಲಿ ಅಂದ್ರೆ ನವಶಿಲಾಯುಗ ಮುಗಿತಾ ಬಂದಂಗ್ರಿ ಆವಾಗ ಲೋಹಗಳ ಬಳಕೆಯನ್ನ ಮಾನವರು ಪ್ರಾರಂಭವನ್ನ ಮಾಡ್ತಾರ. ಅದನ್ನೇ ನಾವು ಲೋಹಯುಗನು ಕೂಡ ಅಂತೇಳಿ ಕರಿತೀವಿ. ಈ ಲೋಹಯುಗವನ್ನ ಚಾಲ್ಕೋಲಿಥಿಕ್ ಏಜ್ನು ಕೂಡ ಅಂತೇಳಿ ಕರಿತೀವಿ ನೋಡ್ರಿ. ಕೊನೆಯ ಘಟ್ಟದಲ್ಲಿ ಅಂದ್ರೆ ನವಶಿಲಾಯುಗ ಮುಗಿಲಿಕ್ಕೆ ಬಂದಂಗ್ರಿ ಲಾಸ್ಟ್ ಮೂಮೆಂಟ್ ನಲ್ಲಿ ಅವಾಗ ಏನ್ ಮಾಡಿದ್ರು ಅಂದ್ರೆ ಲೋಹಗಳ ಬಳಕೆಯನ್ನ ಪ್ರಾರಂಭ ಮಾಡಿದ್ರು. ಮುಂದೆ ಲೋಹಯುಗ ಪ್ರಾರಂಭ ಆಯ್ತು. ಅದನ್ನು ಚಾಲ್ಕೋಲಿಥಿಕ್ ಏಜ್ನು ಕೂಡ ಅಂತೇಳಿ ಕರಿತೀವಿ. ಮಾನವರು ಕಂಡುಕೊಂಡಿರ್ತಕ್ಕಂತಹ ಮೊದಲ ಲೋಹಗಳಲ್ಲೇ ರೀ ಮಾನವರು ಕಂಡುಕೊಂಡಿರ್ತಕ್ಕಂತಹ ಮೊದಲ ಲೋಹ ಬಂದ್ವಿ ಅಂದ್ರ ಅದು ಚಿನ್ನ ರೀ. ಇಲ್ಲಿ ಪ್ರಶ್ನೆ ಇದ್ರ ಮೇಲ್ಗಡೆ ಕೂಡ ಕೇಳ್ಬೋದು. ಮಾನವರು ಕಂಡುಕೊಂಡಿರ್ತಕ್ಕಂತಹ ಮೊದಲ ಲೋಹ ಅದು ಚಿನ್ನ ರೀ. ಮಾನವರು ಬಳಸಿರುವಂತಹ ಅದನ್ನ ಬಳಕೆಯನ್ನ ಮಾಡ್ಕೊಂಡಿರ್ತಕ್ಕಂತಹ ಲೋಹ ಯಾವ್ದಂತೇಳಿ ಪ್ರಶ್ನೆ ಬಂತಂದ್ರ ಅವಾಗ ಅದು ತಾಮ್ರ ರೀ. ಮಾನವರು ಕಂಡುಕೊಂಡಿರ್ತಕ್ಕಂತಹ ಮೊದಲ ಲೋಹ ಬಂದ್ವಿ ಅಂದ್ರೆ ಚಿನ್ನ, ಮಾನವರು ಬಳಕೆ ಮಾಡಿರ್ತಕ್ಕಂತಹ ಲೋಹ ಬಂದ್ವಿ ಅಂದ್ರೆ ತಾಮ್ರ ರೀ. ತಾಮ್ರದೊಂದಿಗೆ ತವರನ್ನ ಬೆರೆಸ್ಬಿಟ್ಟು ಅವಾಗ ಏನ್ ಮಾಡ್ತಾರ್ರಿ ಕಂಚನ್ನ ತಯಾರು ಮಾಡಿದ್ರು. ಅವಾಗ್ರಿ ತಾಮ್ರದಕ್ಕಿಂತಲೂ ಗಟ್ಟಿಯಾಗಿರ್ತಕ್ಕಂಥ ನೋಡಿದ್ವಿ ಅಂದ್ರೆ ಅದು ಕಂಚು. ಹಾಗಾಗಿ ಏನ್ ಮಾಡಿದ್ರು ಅಂತಾರ ಅವ್ರಿಗೆ ಬೇಕಾಗಿದ್ನು ಕೂಡ ಸ್ವಲ್ಪ ಗಟ್ಟಿ ಇರ್ತಕ್ಕಂಥ ಲೋಹ ಬೇಕಾಗಿದ್ದಿತ್ತು. ಅದಕ್ಕೆ ಇಲ್ಲಿ ತಾಮ್ರದೊಂದಿಗೆ ತವರನ್ನ ಕೂಡಿಸ್ಬಿಟ್ಟು ಅವಾಗ ಕಂಚನ್ನ ತಯಾರು ಮಾಡ್ಕೊಂಡ್ಬಿಟ್ಟು ಅವರಿಂದ ಆಯುಧಗಳಾಗಿ ಬಳಕೆಯನ್ನ ಮಾಡ್ಕೊಂಡ್ರು. ಹಾಗಾಗಿ ಇದನ್ನ ನಾವು ಲೋಹಯುಗನು ಕೂಡ ಅಂತೇಳಿ ಕರಿತೀವಿ. ಇನ್ನ ನೆಕ್ಸ್ಟ್ ಬಂದ್ವಿ ಅಂತಂದ್ರ ತಾಮ್ರ ಮತ್ತು ಕಂಚಿನ ಯುಗನು ಕೂಡ ಅಂತೇಳಿ ಕರಿತೀವಿ. ತಾಮ್ರ ಮತ್ತು ಕಂಚಿನ ಶಿಲಾಯುಗ. ಇಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗ ಇಲ್ಲಿ ಅನ್ಬೋದು ತಾಮ್ರ ಮತ್ತು ಕಂಚಿನ ಯುಗ ಅಂತ ಕರಿಬಹುದಾಗಿತ್ತು. ಇಲ್ಲಿ ಶಿಲಾಯುಗ ಅನ್ನೋದು ಯಾಕೆ ಬಂತು ಅಂತ ಹೇಳ್ಬಿಟ್ಟು ಮತ್ತೆ ಯಾಕೆ ಶಿಲೆಗಳಲ್ಲಿ ಬಂತು ಅಂತ ಹೇಳ್ಬಿಟ್ಟು ಇಲ್ಲಿ ತಾಮ್ರ ಆಗಿರ್ಬೋದು ಮತ್ತೆ ಕಂಚಾಗಿರ್ಬೋದು ಇವುಗಳ ಬಳಕೆ ರೀ ಅತ್ಯಲ್ಪವಾಗಿತ್ತು, ಕಡಿಮೆ ಆಗಿತ್ತು. ಸ್ವಲ್ಪ ಬಳಕೆಯನ್ನ ಮಾಡ್ತಾ ಇದ್ರು, ಜಾಸ್ತಿ ಇಲ್ಲ. ಅದ್ರ ಜೊತೆಗೆ ರೀ ಇನ್ನು ಇದನ್ನು ಕೂಡ ಶಿಲೆಗಳನ್ನು ಕೂಡ ಬಳಕೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅನ್ನೋದನ್ನು ಕೂಡ ಬಂತು. ಕಲ್ಲಿನ ಕೂಡ ಏನೇನು ವಸ್ತುಗಳಿದ್ದು ಅವನು ಕೂಡ ಬಳಕೆಯನ್ನ ಮಾಡ್ತಾ ಇದ್ರು. ಅದ್ರ ಸಲುವಾಗಿ ಇದನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗನು ಕೂಡ ಅಂತ ಹೇಳ್ಬಿಟ್ಟು ಕರೆದ್ರು. ಇಲ್ಲಿ ಇನ್ನ ಒಂದ್ರಿ ಇವ್ರಿಗಿದು ರೀ ಬಹಳಷ್ಟು ಹೆಲ್ಪ್ ಮಾಡ್ತು. ಯಾವಾಗ ಲೋಹಗಳನ್ನ ಬಳಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅವಾಗ್ರಿ ಇದು ಬಹಳಷ್ಟು ಏನದ ಸಹಾಯವನ್ನ ಮಾಡ್ತು ಅವರ ಮುಂದಿನ ಜೀವನಕ್ಕಾಗಿ. ಇನ್ನು ಇದು ಯಾವ ಇಯರ್ ನಲ್ಲಿ ಅಂದ್ರೆ ಎಷ್ಟು ವರ್ಷಗಳಿಂದ ನಾವು ಇದನ್ನ ನೋಡ್ಕೊಂಡ್ ಬರ್ತೀವಿ ಅಂತಂದ್ರ 5000 ವರ್ಷಗಳಿಂದ ಈಚೆಗಿರಿ 5000 ವರ್ಷಗಳಿಂದ ಹಿಡ್ಕೊಂಡು ಈ ಕಡೆ ಬಂದಿರತಕ್ಕಂಥದ್ದು ಏನಂತಾರ ಲೋಹಯುಗ. ಹಾಗೆ ಮುಂದೆ ಬದಲಾವಣೆಗಳು ಹಾಕೋತ್ನು ಕೂಡ ಬಂತು. ಇದೇ ಲೋಹಗಳ ಮುಂದೆ ಏನೇನ್ ಆಗ್ತದೆ ನೋಡ್ರಿ ಅವರಿಗೆ. ಇಲ್ಲಿ ನೆಕ್ಸ್ಟ್ ಒನ್ ನೋಡಿದ್ವಿ ಅಂತಂದ್ರ ತಾಮ್ರ ಮತ್ತು ಕಂಚಿನ ಶಿಲಾಯುಗದಲ್ಲಿ ತಯಾರು ಮಾಡಿರ್ತಕ್ಕಂತಹ ಮಡಕೆಗಳನ್ನ ನೋಡಿದ್ವಿ ಅಂತಂದ್ರೆ ಛತ್ರಗಳ ಸಹಾಯದಿಂದ ಸರಿಯಾಗಿ ತಯಾರು ಮಾಡಿದ್ರು. ಅದು ಅಷ್ಟೇ ಅಲ್ಲದೆ ಅದ್ರ ಮೇಲ್ಗಡೆನೂ ಕೂಡ ರೀ ಚಿತ್ರಗಳನ್ನ ಬಿಡಿಸ್ತಾ ಇದ್ರು, ಸರಿಯಾಗಿ ಚಿತ್ರಗಳನ್ನ ಬಿಡಿಸಿದ್ದಾರೆ. ಅದು ಅಲ್ಲದೆ ರೀ ಅವಾಗ ಸಿಕ್ಕಿರ್ತಕ್ಕಂತಹ ಆಭರಣಗಳು ನೋಡಿದ್ವಿ ಅಂತಂದ್ರ ತಾಮ್ರದ್ದಾಗಿರ್ಬೋದು ಕಂಚಿಂದಾಗಿರ್ಬೋದು ಅವಾಗ ತಯಾರು ಮಾಡಿರ್ತಕ್ಕಂತಹ ಆಭರಣಗಳನ್ನ ಕೂಡ ಹಾಕೋತಾ ಇದ್ರು. ಅದು ಅಷ್ಟೇ ಅಲ್ಲದೆ ಇವ್ರದ್ದು ಇನ್ನೊಂದು ಪ್ರಮುಖ ಉದ್ಯೋಗ ನೋಡಿದ್ವಿ ಅಂತಂದ್ರ ಪ್ರಮುಖ ಉದ್ಯೋಗ ಏನಾಗಿತ್ತು ಅಂತಂದ್ರೆ ಕೃಷಿ ಆಗಿತ್ತು. ಅದು ಅಲ್ಲದೆ ರೀ ಪ್ರಾಣಿಗಳನ್ನ ಅವರು ಪಶುಸಂಗೋಪನೆ ಪ್ರಾಣಿಗಳನ್ನ ಸಾಕೋದಕ್ಕೆ ಪ್ರಾರಂಭ ಮಾಡಿದ್ರು. ಅದು ಪ್ರಮುಖ ಉದ್ಯೋಗ ಆಗಿತ್ತು ಅವ್ರದ್ದು. ನೋಡ್ರಿ ಒಂದ್ ಕಡೆ ರೀ ಕೃಷಿ ಏನದಂತಂದ್ರ ಪ್ರಧಾನ ಉದ್ಯೋಗ ಆಗಿತ್ತು. ಅದಲ್ಲದೆ ರೀ ಪಶು ಸಂಗೋಪನೆಯನ್ನ ಮಾಡ್ತಾ ಇದ್ರು, ಪ್ರಾಣಿಗಳನ್ನ ತಂದು ಸಾಕ್ತಾ ಇದ್ರು. ಅದನ್ನು ಕೂಡ ಅವರ ಪ್ರಮುಖ ಉದ್ಯೋಗ ಆಗಿತ್ತು. ಅದು ಅಷ್ಟೇ ಅಲ್ಲದೆ ರೀ ಇಲ್ಲಿ ಇರ್ತಕ್ಕಂತಹ ಏನು ಆಯುಧಗಳನ್ನ ಏನ್ ತಯಾರು ಮಾಡ್ಕೊಂಡಿದ್ರು ತಾಮ್ರ ಕಂಚಿಲಿಂದ ಏನ್ ತಯಾರಾಗಿತ್ತು, ಕಂಚಿಲಿಂದ ತಯಾರಾಗಿರ್ತಕ್ಕಂಥ ಆಯುಧಗಳು ಅವ್ರಿಗ್ರಿ ಆಹಾರ ಧಾನ್ಯವನ್ನ ಜಾಸ್ತಿ ತಯಾರು ಮಾಡಲಿ ಅಂತ ಸ್ವಲ್ಪ ಸಹಾಯಕವಾಯ್ತು. ಯಾವಾಗ ಇವರು ಆಹಾರ ಧಾನ್ಯಗಳನ್ನ ಜಾಸ್ತಿ ತಯಾರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಬೆಳೆದ್ಬಿಟ್ಟು ಆಹಾರ ಧಾನ್ಯಗಳನ್ನ ಏನ್ ಬೆಳೆದ್ರು ಅದು ರೀ ಎಲ್ಲಿ ಕೊರತೆ ಇತ್ತು, ಯಾವ ಕಡೆಯಲ್ಲಿ ಬೆಳೆದಿದ್ದಿಲ್ಲ, ಎಲ್ಲಿ ಆಹಾರದ ಕೊರತೆ ಇತ್ತು ಆ ಕಡೆ ಏನ್ ಮಾಡ್ಬಿಟ್ರು ಅಂದ್ರೆ ಪೂರೈಕೆ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಯಾವಾಗ್ರಿ ಎಲ್ಲಿ ಕೊರತೆ ಅದ ಆ ಕಡೆ ಆಹಾರ ಧಾನ್ಯಗಳ ಪೂರೈಕೆ ಪ್ರಾರಂಭ ಮಾಡಿದ್ರು ಆವಾಗ ವ್ಯಾಪಾರ ವಹಿವಾಟು ಅಲ್ಲಿಂದ ಪ್ರಾರಂಭ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಹೀಗೆ ಏನಾಯ್ತು ಅಂದ್ರೆ ಯಾವಾಗ ವ್ಯಾಪಾರ ವಹಿವಾಟು ಪ್ರಾರಂಭ ಆಯ್ತು ಒಂದೇ ಕಡೆ ಅಂತೂ ನೆಲೆ ಊರಿದ್ರು, ವ್ಯಾಪಾರ ವಹಿವಾಟನ್ನು ಕೂಡ ಪ್ರಾರಂಭ ಆಯ್ತ್ರಿ. ಇದ್ರಲಿಂದ ಏನಾಯ್ತು ಅಂತಂದ್ರ ನಾಗರಿಕತೆಗಳ ಬೆಳವಣಿಗೆಗ್ರಿ ಇದು ಸಹಾಯಕ ಆಯ್ತು. ಇದೇ ಟೈಮ್ ನಲ್ಲಿ ಸಿಂಧು ನದಿ ಮತ್ತೆ ಅದರ ಉಪನದಿಗಳದಲ್ಲ ಸಟ್ಲಜ್, ಬಿಯಾಸ್, ರಾವಿ, ಚೀನಾಬ್, ಜೀಲಂ ಅಂತ ಏನ್ ಕರಿತೀವಿ, SBR-CZ ಅಂತ ಹೇಳ್ಬಿಟ್ಟು ನೋಡ್ರಿ ಸಿಂಧು SBR ಕಾಲೇಜನ್ನ ಸೀಸ್ ಮಾಡಿದ್ಲು ಅಂತ ಹೇಳ್ಬಿಟ್ಟು ಇದು ಟ್ರಿಕ್ಸ್ ಹೇಳಿದ್ರು ನಾನು ನಿಮಗ. ಅಲ್ಲಿಂದ ಸಿಂಧು ನದಿ 5 ಇದು ಉಪನದಿಗಳು ಬಂದ್ಬಿಡ್ತಾವೆ, ಸಟ್ಲಜ್, ಬಿಯಾಸ, ರಾವಿ, ಚೀನಾಬ್, ಜೀಲಂ ಅಂತ ಹೇಳ್ಬಿಟ್ಟು. ಆ ಸಿಂಧು ಮತ್ತೆ ಅದರ ಉಪನದಿಗಳ ಏನ್ ದಡದಲ್ಲಿ ಕಂಡು ಬರ್ದಿರ್ತಕ್ಕಂಥ ಹರಪ್ಪ ನಾಗರಿಕತೆಗಳು ಇದೇ ಟೈಪ್ ನಲ್ಲಿ ಬೆಳವಣಿಗೆ ಹಾಕೋದ್ ಬಂದಿದ್ರಿ. ಇದನ್ನೇ ರೀ ಅಲ್ಲಿ ಮೊದಲ ನಗರೀಕರಣಗಳ ಹಂತನೂ ಕೂಡ ಅಂತೇಳಿ ಇತಿಹಾಸ ತಜ್ಞರು ಇದನ್ನ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ನೋಡ್ರಿ ವ್ಯಾಪಾರ ವಹಿವಾಟ್ಲಿಂದ್ರಿ ಮತ್ತೆ ನಗರಗಳನ್ನು ಕೂಡ ನಿರ್ಮಾಣಗಳಾಗ್ಲಿಕ್ಕೆ ಪ್ರಾರಂಭ ಆಯ್ತು, ನಾಗರಿಕತೆಗಳು ಬರ್ಲಿಕ್ಕೆ ಪ್ರಾರಂಭ ಆಯ್ತು. ನೋಡ್ರಿ ಒಂದೊಂದ್ರಲ್ಲಿಂದ ಯಾವ ರೀತಿಯಿಂದ ಬೆಳವಣಿಗೆ ಹಾಕೋದ್ ಬಂದ್ರು ಅಂತ ಹೇಳ್ಬಿಟ್ರಿ. ಇನ್ನ ಅದು ಅಷ್ಟೇ ಅಲ್ಲದೆ ರೀ ಇವರು
ಕರ್ನಾಟಕದಲ್ಲೂ ಕೂಡ ರೀ ಈ ಏನು ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಕೆಲವೊಂದು ಆಧಾರಗಳನ್ನು ಕೂಡ ಸಿಕ್ಕಿದ್ದವ ನಮ್ಮ ಕರ್ನಾಟಕದಲ್ಲೂ ಕೂಡ. ಆ ಪ್ಲೇಸಸ್ಗಳು ಯಾವ್ಯಾವ ಅಂತೇಳಿ ನೋಡಿದ್ವಿ ಅಂತಂದ್ರ ಒಂದು ಹಳ್ಳೂರು ಆಗಿರ್ಬೋದು, ಬ್ರಹ್ಮಗಿರಿ ಆಗಿರ್ಬೋದು, ಬನಹಳ್ಳಿ ಆಗಿರ್ಬೋದು, ಕರ್ನಾಟಕದಲ್ಲಿ ಕಂಡು ಬರ್ದಿರ್ತಕ್ಕಂತಹ ಆಧಾರಗಳು, ಕುರುಹುಗಳು ಏನಂತಂದ್ರೆ ಆ ಏನು ಲೋಹಯುಗದಲ್ಲಿ ಬಳಕೆ ಆಗಿರ್ತಕ್ಕಂಥದ್ದು ಕೆಲವೊಂದು ಏನದ ಆಧಾರಗಳು ಇಲ್ಲೂ ಕೂಡ ದೊರೆತಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇನ್ನ ನೆಕ್ಸ್ಟ್ ಒನ್ ನೋಡಿದ್ವಿ ಅಂತಂದ್ರ ಇದು ರೀ ಕಬ್ಬಿಣ ಯುಗ. ನೋಡ್ರಿ ನೆಕ್ಸ್ಟ್ ಒನ್ ಕಬ್ಬಿಣ ಶಿಲಾ ಯುಗ. ಕಬ್ಬಿಣ ಶಿಲಾಯುಗ ಇದು ಇನ್ನೊಂದು. ತಾಮ್ರ ಅಂತೂ ಬಳಕೆ ಮಾಡಿದ್ರು ಫಸ್ಟ್, ಚಿನ್ನ ಅಂತೂ ಫಸ್ಟ್ ಕಂಡುಕೊಂಡಿದ್ರು, ತಾಮ್ರ ಅಂತೂ ಬಳಕೆ ಮಾಡಿದ್ರು. ಆದ್ರೆ ದಕ್ಷಿಣ ಭಾರತದಲ್ಲಿ ನೋಡ್ರಿ, ಇಲ್ಲಿ ದಕ್ಷಿಣ ಭಾರತದಲ್ಲಿ 3500 ವರ್ಷಗಳ ಹಿಂದೆ ರೀ ಕಬ್ಬಿಣದ ಬಳಕೆ ಪ್ರಾರಂಭ ಆಗಿ ಹೋಗಿತ್ತು. ಅಂದ್ರೆ ಆ ಕಡೆ ನೋಡಿದ್ವಿ ಅಂತಂದ್ರ ಲೋಹ ಯುಗದಲ್ಲಿ ಅಥವಾ ಕಂಚು ತಾಮ್ರದ ಬಳಕೆ ನೋಡಿದ್ವಿ ಅಂತಂದ್ರ 5000 ವರ್ಷಗಳ ಹಿಂದೆ ಅಂತ ಹೇಳಿ ಬಂದಿದ್ದಿತ್ತು. ಆದ್ರಿ ದಕ್ಷಿಣ ಭಾರತದಲ್ಲಿ ನೋಡಿದ್ವಿ ಅಂತಂದ್ರ ಕಂಚು ಮತ್ತೆ ತಾಮ್ರಕ್ಕೆ ನಾವು ಹೋಲಿಕೆಯನ್ನ ಮಾಡಿ ನೋಡಿದಾಗ್ರಿ ಇಲ್ಲಿ ಕಬ್ಬಿಣದ ಬಳಕೆ ರೀ ಮೊದಲೇ ಪ್ರಾರಂಭ ಆಗಿತ್ತು ದಕ್ಷಿಣ ಭಾರತದಲ್ಲಿ. 3500 ವರ್ಷಗಳ ಹಿಂದಿನ ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ ದಕ್ಷಿಣ ಭಾರತದಲ್ಲಿ ಅಂದ್ರೆ ನಮ್ ಕಡೆ ಭಾಗದಲ್ಲಿ ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ ಕಬ್ಬಿಣವನ್ನ ಬಳಕೆ ಮಾಡೋದಕ್ಕ ಪ್ರಾರಂಭ ಮಾಡ್ಬಿಟ್ಟಿದ್ರು. ಅದು ಅಷ್ಟೇ ಅಲ್ಲದೆ ಇವ್ರದ್ರಿ ಈ ಕಾಲವನ್ನ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಹೇಳಿ ಕರಿತೀವಿ. ಕಬ್ಬಿಣ ಶಿಲಾಯುಗವನ್ನ ಇಲ್ಲಿ ಬೃಹತ್ ಅಂದಾಗ ದೊಡ್ಡದು, ಸಂಸ್ಕೃತಿನೂ ಕೂಡ ಬಂದಿದ್ದ ಬೃಹತ್ ಶಿಲಾ ಸಂಸ್ಕೃತಿ. ಬೃಹತ್ ಅಂದಾಗ ದೊಡ್ಡದ್ರಿ, ಶಿಲಾ ಅಂತಂದಾಗ ನಾವ್ ಹೇಳ್ತೀವಿ ಕಲ್ಲುಗಳಂತ ಹೇಳ್ಬಿಟ್ಟು. ಬೃಹತ್ ಶಿಲಾ ಸಂಸ್ಕೃತಿಯ ನೋಡ್ರಿ, ಬೃಹತ್ ಶಿಲಾ ಸಂಸ್ಕೃತಿಯ ಕಾಲನು ಕೂಡ ಅಂತ ಹೇಳ್ಬಿಟ್ಟು ಕರಿತಾ ಇರ್ತೀವಿ ಕಬ್ಬಿಣ ಯುಗದಲ್ಲಿ. ಇಲ್ಲಿ ಯಾಕ ರೀತಿ ಕರಿತಾ ಇರ್ತೀವಿ ಅಂದ್ರೆ ಬೃಹತ್ ಅಂದಾಗ ಹೇಳಿದ್ವಿ ದೊಡ್ಡದು, ಶಿಲಾ ಅಂದಾಗ ಕಲ್ಲುಗಳನ್ನ ಕರಿತಾ ಇರ್ತೀವಿ. ಬೃಹತ್ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಕಲ್ಲುಗಳ ಆ ಸಂಸ್ಕೃತಿಯ ಕಾಲ ಅಂತ ಹೇಳ್ಬಿಟ್ಟು ಇಲ್ಲಿ ಯಾಕೆ ಕರಿತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕಾರಣ ನೋಡ್ರಿ, ಇಲ್ಲಿ ಕೆಲವೊಂದು ಸಿಕ್ಕಿರ್ತಕ್ಕಂತಹ ಆಧಾರಗಳ ಪ್ರಕಾರವಾಗಿ ನಾವು ನೋಡ್ಬೋದು. ಅವಾಗ ಆ ಸಂಸ್ಕೃತಿ ಅಂತ ಏನ್ ಬಂತಲ್ಲ ಅದ್ರ ಸಲುವಾಗಿ ಹೇಳಿಕತ್ತಿದ್ದು ಇಲ್ಲಿ ಬೃಹತ್ ಸಂಸ್ಕೃತಿಯ ಶಿಲಾಗೋರಿಗಳು, ಶವದ ಕೋಣೆಗಳು ಯಾವ ರೀತಿ ನಿರ್ಮಾಣ ಮಾಡಿದ್ರು ಅನ್ನೋದಕ್ರಿ ಅದ್ರಲ್ಲಿಂದ ಏನದಂತಂದ್ರೆ ಇಲ್ಲಿ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕೂಡ ಕರೀಲಿಕ್ಕೆ ಒಂದು ಕಾರಣ ಆಯ್ತು. ಇಲ್ಲಿ ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಹೇಳಿ ನೋಡಿದ್ವಿ ಅಂತಂದ್ರ ಇಲ್ರಿ ದೊಡ್ಡ ದೊಡ್ಡ ಕಲ್ಲುಗಳು ಇದ್ದಿದ್ದು ನಾವು ನೋಡ್ಬೋದು. ಒಬ್ಬ ಮನುಷ್ಯನ ಆಕೃತಿಗಿಂತಲೂ ದೊಡ್ಡ ಕಲ್ಲುಗಳು ಇದ್ದಿದ್ದೆ ನಿರ್ಮಾಣ ಮಾಡಿದ್ದನ್ನ ನಾವು ನೋಡ್ತೀವಿ. ಇಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಕಲ್ಲುಗಳು ಅದು ಅಷ್ಟೇ ಅಲ್ರಿ ಆ ಶವದ ಕೋಣೆಯ ಸುತ್ತಲೂ ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೋಡ್ರಿ. ಇಷ್ಟು ಏನದ ಒಂದೊಂದೇ ಕಲ್ಲುಗಳಿಂತ ಏನದಂತಂದ್ರೆ ದೊಡ್ಡ ದೊಡ್ಡ ಕಲ್ಲುಗಳಿಂತ ಏನ್ ಮಾಡಿಬಿಟ್ಟಿದ್ರಂದ್ರೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಆ ಶವದ ಕೋಣೆಗಳು ನಿರ್ಮಾಣ ಮಾಡ್ಕೊಂಡಿದ್ರು. ಮೇಲ್ಗಡೆನೂ ಕೂಡ ಕಲ್ಲುಗಳಿಂತ ಏನದಂತಂದ್ರೆ ಹಾಕಿರ್ತಕ್ಕಂಥದ್ದು ದೊಡ್ಡ ದೊಡ್ಡ ಕಲ್ಲುಗಳು ಇದ್ದಿದ್ದ. ಹಾಗಾಗಿ ಇದು ಬೃಹತ್ ಅಂತನೂ ಕೂಡ ಕರಿತಾ ಇರ್ತೀವಿ. ಅದು ಅಷ್ಟೇ ಅಲ್ದೇ ರೀ ಈ ಶವದ ಕೋಣೆಗಳು ಒಳಗಡೆ ಏನಿರ್ತಾ ಇತ್ತಂತಂದ್ರ ಅಲ್ರಿ ಆ ಕಪ್ಪು ಬಣ್ಣದ್ದು ಮತ್ತೆ ಕರಿ ಬಣ್ಣದ್ದು ಇನ್ನೊಂದು ಕೆಂಪು ಬಣ್ಣದ್ದು ಏನದಂತಂದ್ರ ಮಡಕೆಗಳು ಸಿಕ್ಕಿರ್ತಕ್ಕಂಥದನ್ನ ನಾವು ನೋಡ್ತೀವಿ ಆ ಶವದ ಕೋಣೆಗಳ ಒಳಗಡೆ ರೀ ಅಲ್ಲಿ. ಹಾಗಾಗಿ ಇದನ್ನ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲನು ಕೂಡ ಅಂತೇಳಿ ಕರೀಲಿಕ್ಕೆ ಕಾರಣ ಆಯ್ತು. ಇವುಗಳನ್ನ ಕರ್ನಾಟಕದ ಜನರು ನೋಡ್ರಿ, ಇವುಗಳನ್ನ ಕರ್ನಾಟಕದ ಜನರು ಏನಂತ ಹೇಳಿ ಕರಿತಾ ಇದ್ರು ಅಂತ ಹೇಳಿ ನೋಡಿದ್ವಿ ಅಂತಂದ್ರ ಎರಡು ಹೆಸರಿನಿಂದ ಒಂದು ಕರಿತಾ ಇದ್ರು. ಒಂದ್ ಬಂದ್ವಿ ಅಂತಂದ್ರ ಪಾಂಡವರ ಗುಡಿಗಳನ್ನು ಕೂಡ ಅಂತ ಹೇಳಿ ಕರೆದ್ರು. ಇನ್ನೊಂದು ಪಾಂಡವರ ಗುಡಿಗಳು, ಪಾಂಡವರ ಮನೆಗಳನ್ನು ಕೂಡ ಅಂತ ಹೇಳಿ ಕರಿತಾ ಇದ್ರು. ಇನ್ನೊಂದು ಮೌರ್ಯರ ಕಲ್ಲುಗಳನ್ನು ಕೂಡ ಅಂತ ಹೇಳಿ ಕರಿತಾ ಇದ್ರು. ನೋಡ್ರಿ ಕರ್ನಾಟಕದವರು ಒಂದು ಪಾಂಡವರ ಗುಡಿ ಅಥವಾ ಪಾಂಡವರ ಮನೆ ಅಂತ ಹೇಳಿ ಕರಿತಾ ಇದ್ರು. ಇನ್ನು ಇನ್ನೊಂದು ನೋಡಿದ್ವಿ ಅಂತಂದ್ರ ಅದು ರೀ ಮೌರ್ಯರ ಕಲ್ಲುಗಳನ್ನು ಕೂಡ ಅಂತ ಹೇಳಿ ಕರಿತಾ ಇದ್ರು. ನೋಡ್ರಿ ಪಾಂಡವರ ಗುಡಿ ಅಥವಾ ಪಾಂಡವರ ಮನೆ ಅದು ಅಷ್ಟೇ ಅಲ್ಲದೆ ರೀ ಇನ್ನು ಮೌರ್ಯರ ಕಲ್ಲುಗಳನ್ನು ಕೂಡ ಅಂತ ಹೇಳಿ ಕರಿತಾ ಇದ್ರು. ಇನ್ನು ಇಲ್ಲಿ ಕರ್ನಾಟಕದಲ್ಲಿ ಕಬ್ಬಿಣ ಶಿಲಾಯುಗದ ಸಿಕ್ಕಿರ್ತಕ್ಕಂತಹ ಕಬ್ಬಿಣ ಶಿಲಾಯುಗದ ಅಲ್ಲಿ ಇರ್ತಕ್ಕಂಥ ಆಧಾರಗಳು, ವಾಸದ ನೆಲೆಗಳು ಎಲ್ಲೆಲ್ಲಿ ಎಲ್ಲ ಕಂಡು ಬರ್ತದೆ ಹೇಳಿ ನಾವು ನೋಡಿದ್ವಿ ಅಂತಂದ್ರಿ ಅಲ್ಲಿ ಬನಹಳ್ಳಿ ಆಗಿರ್ಬೋದು, ಬ್ರಹ್ಮಗಿರಿ ಆಗಿರ್ಬೋದು, ಅದಾದ ನಂತರ ರೀ ಹಿರೇಬೆನಕಲ್ಲು ಅಥವಾ ಪಾಂಡವರ ದಿಣ್ಣೆ ಅಂತ ಹೇಳಿ ಕರಿತೀವಿ. ಆ ಪ್ಲೇಸ್ ರೀ ಹಳ್ಳೂರು. ಇವು ಮೂರು ನೆನ್ಪಿಡ್ಬೋದು. ಇದು ಹಳ್ಳೂರು ಆಗಿರ್ಬೋದು, ಬನಹಳ್ಳಿ ಆಗಿರ್ಬೋದು, ಬ್ರಹ್ಮಗಿರಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅಲ್ಲಿ ಏನು ಕಂಚಿನ ತಾಮ್ರ ಮತ್ತು ಕಂಚಿನ ಶಿಲಾಯುಗದಲ್ಲಿ ನೋಡಿದಾಗ್ರಿ ಅಲ್ಲೂ ಕೂಡ ಕಂಡು ಬಂದಿರತಕ್ಕಂಥದ್ದು. ಅದಾದ ನಂತರ ಹೆಮ್ಮಿಗೆ ಆಗಿರ್ಬೋದು, ಟಿ ನರಸೀಪುರ ಆಗಿರ್ಬೋದು, ಸಾವನದುರ್ಗ ಆಗಿರ್ಬೋದು, ಇನ್ನೂ ಹಲವಾರು ಪ್ಲೇಸಸ್ಗಳು ಅದಾವ ರೀ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥದ್ದು ಕಬ್ಬಿಣ ಯುಗದ ಬಗ್ಗೆ ರೀ. ಅದು ಅಷ್ಟೇ ಅಲ್ದೇ ರೀ ಇನ್ನ ಇದು ಕಬ್ಬಿಣ ಯುಗ ರೀ ಮುಂದೆ ಯಾವ್ದಕ್ಕೆ ದಾರಿ ಮಾಡಿಕೊಡ್ತದಂತಂದ್ರ ಮುಂದೆ ಉತ್ತರ ಭಾರತದಲ್ಲೂ ಕೂಡ ವ್ಯಾಪಕವಾಗಿ ಹರಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಯಾವಾಗ ಕಬ್ಬಿಣ ಬರೀ ದಕ್ಷಿಣ ಭಾರತದಲ್ಲಿ ಅಲ್ಲ, ಉತ್ತರ ಭಾರತದಲ್ಲೂ ಕೂಡ ಪ್ರಾರಂಭ ಆಯ್ತು. ಉತ್ತರ ಭಾರತದಲ್ಲಿ ಪ್ರಾರಂಭ ಆಗ್ಬಿಟ್ಟು ನಾವು ಅವಾಗ ಹೇಳಿದ್ವಿ ಕೆಲವೊಂದು ನಾಗರಿಕತೆಗಳು ನಿರ್ಮಾಣ ಆದ ಅಂತ ಹೇಳ್ಬಿಟ್ಟು. ಯಾರ್ಯಾರೆಲ್ಲ ಇನ್ನೊಂದು ಕಬ್ಬಿಣದಿಂದ್ರಿ ಕೃಷಿ ಉತ್ಪಾದನೆಯನ್ನು ಕೂಡ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಯಾಕಂತಂದ್ರ ಕೃಷಿ ಒಳಗಡೆ ರೀ ಕಬ್ಬಿಣದ ಸಲಕರಣೆಗಳು ಏನೇನು ಇವರೆಲ್ಲ ತಯಾರು ಮಾಡ್ಬಿಟ್ಟಿದ್ರು ಆ ಕಬ್ಬಿಣ ಉಪಕರಣಗಳನ್ನೆಲ್ಲ ಬಳಸ್ಕೊಂಡ್ಬಿಟ್ಟು ಕೃಷಿ ಉತ್ಪಾದನೆ ಹೆಚ್ಚು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ್ರಿ ಹೆಚ್ಚು ಉತ್ಪಾದನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವ್ರೇ ಅದ್ರ ಮೇಲ್ಗಡೆ ನಿಯಂತ್ರಣವನ್ನ ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರೇ ಏನದಂತಾರ ಮುಂದೆ ಪ್ರಭುತ್ವವಾಗಿ ಏನದಂತಂದ್ರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. 2600 ವರ್ಷಗಳ ಹಿಂದೆನೆ ಕೂಡ ಇದು ಪ್ರಾರಂಭ ಆಗೈತೆ ನೋಡ್ರಿ. ಅದೇ ಮುಂದ್ರಿ ಗಣರಾಜ್ಯಗಳಾಗ್ಲಿ ನಿರ್ಮಾಣ
ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದು ಅಷ್ಟೇ ಅಲ್ಲದೆ ರೀ ಮುಂದೆ ಏನದ ಅಂತಂದ್ರೆ ಒಂದೊಂದಾಗಿ ಸಾಮ್ರಾಜ್ಯಗಳು ನಿರ್ಮಾಣ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಂದರಾಗಿರ್ಬೋದು, ಮೌರ್ಯರಾಗಿರ್ಬೋದು, ಮಗಧ ಆಗಿರ್ಬೋದು, ಈ ಟೈಪ್ ನಲ್ಲಿ ಏನದ ಅಂತಂದ್ರ ಮುಂದ್ರಿ ಆ ಸಾಮ್ರಾಜ್ಯಗಳ ಉದಯಕ್ಕೂ ಕೂಡ ಕಾರಣ ಆಯ್ತ್ರಿ. ಇದು ಏನದ ಅಂತಂದ್ರ ಆರಂಭಿಕ ಸಮಾಜದಿಂದ ನಾವು ನೋಡ್ಕೋತ ಬಂದ್ವಿ ಅಂತಂದ್ರ ಲಾಸ್ಟ್ ಕಬ್ಬಿಣದ ಯುಗದವರೆಗೂ ಕೂಡ ಅಲ್ಲಿ ಆರಂಭಿಕ ಜೀವನ, ಮಾನವರ ಆರಂಭಿಕ ಜೀವನ ಅಂದ್ರೆ ಪ್ರಾರಂಭದಲ್ಲಿ ಯಾವ ರೀತಿ ಬದುಕೋತ್ ಬಂದ್ರು ಅಂತಕ್ಕಂಥದ್ದು. ಅದಾದ ನಂತರ ಮುಂದಿನ ಏನದ ಅಂತ ಹೇಳ್ಬಿಟ್ಟು ಭಾರತವನ್ನ ಯಾವ ರೀತಿ ಆಳ್ವಿಕೆ ಮಾಡ್ಕೋತ ಬಂದ್ರು, ಏನೇನಾಯ್ತು ಅಂತಕ್ಕಂಥದ್ನು ಕೂಡ ರೀ ಮತ್ತೆ ಮುಂದೆ ರೀ ನೆಕ್ಸ್ಟ್ ಕ್ಲಾಸ್ ನಲ್ಲೂ ಕೂಡ ನೋಡಮಂತ್ರಿ. ಇನ್ನು ನೆಕ್ಸ್ಟ್ ಕ್ಲಾಸ್ ನಲ್ರಿ ಹೊಸ ಟಾಪಿಕ್ ನೋಡಮಂತ ಹೇಳ್ತಾರೆ. ಇಲ್ಲಿಗೆ ಏನದಂತಂದ್ರ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.